ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿಯೂ ಸಹ ಆನಂದಿಸುವ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಹಬಕ್ಕೂಕನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆಹಾ, ಅಂಜೂರವು ಚುಗರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಪ್ರಿಯ ದೇವಜನರೇ, ನಮ್ಮ ಪರಿಸ್ಥಿತಿಗಳು ಎಂಥದ್ದೇ ಆಗಿರಬಹುದು, ಎಲ್ಲ ಶೂನ್ಯವಾಗಿ ನಮ್ಮ ಕಣ್ಣಿನ ಮುಂದೆ ಕಾಣಿಸ್ತಾ ಇರಬಹುದು, ಯಾವುದೇ ಚಿಗುರು ಸಹ ಬರದಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಉಂಟಾಗಿರಬಹುದು. ಅಂತಹ ಪರಿಸ್ಥಿತಿಗಳನ್ನ ನಾವು ದೇವರ ಹಸ್ತಕ್ಕೆ ಸಮರ್ಪಿಸಿ ಕರ್ತನಾದ ದೇವರಲ್ಲಿ ನಾವು ಉಲ್ಲಾಸಿಸುವವರಾಗುವಾಗ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಾವು ಆನಂದಿಸುವವರಾಗುವಾಗ, ಆತನು ಚಿಗುರದ ಸ್ಥಳಗಳಲ್ಲಿ ಚಿಗುರನ್ನ ಉಂಟು ಮಾಡುವ ದೇವರಾಗಿದ್ದಾನೆ. ಫಲವಿಲ್ಲದ ಸ್ಥಳಗಳಲ್ಲಿ ಫಲವನ್ನ ನೀಡುವ ದೇವರಾಗಿದ್ದಾನೆ. ಶೂನ್ಯವಾಗಿ ಕಾಣಿಸುವ ಪರಿಸ್ಥಿತಿಗಳನ್ನ ಸಮೃದ್ಧಿಯಾದ ಪರಿಸ್ಥಿತಿಗಳನ್ನಾಗಿ ಮಾರ್ಪಡಿಸಲು ಶಕ್ತಿಯುಳ್ಳಂತ ದೇವರಾಗಿದ್ದಾನೆ. ಪ್ರಿಯ ದೇವಜನರೇ, ದಿಗ್ಭ್ರಮೆಗೊಳ್ಳುವುದು ಬೇಡ, ದಿಕ್ಕೆಟ್ಟು ಹೋಗುವುದು ಬೇಡ, ನಿರಾಕ್ಷರಾಗುವುದು ಬೇಡ. ನಮ್ಮ ತಂದೆಯಾದ ದೇವರಲ್ಲಿ ನಾವು ಉಲ್ಲಾಸಿಸುವವರಾಗೋಣ, ಆತನ ರಕ್ಷಣೆಯಲ್ಲಿ ಆನಂದಿಸುವವರಾಗೋಣ. ಆತನು ನಮ್ಮ ಜೀವಿತದಲ್ಲಿ ಎಲ್ಲಾ ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳನ್ನ ಪರಿವರ್ತನೆ ಮಾಡಲು ಶಕ್ತಿಯುಳ್ಳಂತ ದೇವರಾಗಿದ್ದಾನೆ. ಈ ರೀತಿಯಾಗಿ ನಮ್ಮ ತಂದೆಯಾದ ದೇವರಲ್ಲಿ ಉಲ್ಲಾಸಿಸಲಿಕ್ಕಾಗುವಂತೆ, ಆತನ ರಕ್ಷಣೆಯಲ್ಲಿ ಆನಂದಿಸಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.